ಎಲ್ಲಿಂದ ಬಂದಿದ್ದೀರಾ? ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ. ಎಲೆಕ್ಟ್ರಾನಿಕ್ ಸಿಟಿ. ಗುರುಗಳ ಪರಿಚಯ ಹೇಗಾಯ್ತು ಮ್ಯಾಮ್ ನಿಮಗೆ? ಗುರುಗಳ ಪರಿಚಯ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ 4 ತಿಂಗಳಿಂದ, ಮಾರ್ಚಿಂದ. ಅವಾಗಿಂದ ಅವರು ವಿಡಿಯೋ ನೋಡ್ತಾ ನೋಡ್ತಾ ಒಂದೊಂದು ಅಫರ್ಮೇಷನ್ ಬರೀತಾ ಹೇಳ್ತಾ ಚೇಂಜಸ್ ಆಗ್ತಾ ಬಂತು ದಿನ. ಮತ್ತೆ ಅದನ್ನ ಬರೆದ್ಬಿಟ್ಟು ನಮ್ಮ ಮನೆಯವ್ರಿಗೆ ಸೆಂಡ್ ಮಾಡ್ತಿದ್ದೆ ನಾನು ವಾಟ್ಸಪ್ಪಲ್ಲಿ. ಅವರು ಮಾಡ್ತಾಯಿದ್ರು, ಅವರಿಗೆ ಎಲ್ಲನೂ ವ್ಯತ್ಯಾಸ ಆಗ್ತಾ ಬಂತು ಮನೆಯಲ್ಲಿ. ಅದಕ್ಕೆ ನಮ್ಮ ಮನೆಯವರೇ ಟಿಕೆಟ್ ಬುಕ್ ಮಾಡಿ ಹೋಗ್ರಿ ಅಂತೇಳಿ ನಾನು ಇನ್ನೊಂದು ದೊಡ್ಡದಿದೆ, ಅದು ಆಗಬೇಕು ನನ್ನ ಮಗನ. ಹಾಗೆ ಆಗುತ್ತೆ ಖಂಡಿತ. ಅಫರ್ಮೇಷನ್ ಟೆಕ್ಸ್ಟ್ ಫಾಲೋ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಎಲ್ಲ ಅಫರ್ಮೇಷನ್ ಬರ್ಕೊಂಡಿದ್ದೀನಿ. ಎಲ್ಲ ಬರ್ಕೊಂಡು ದಿನಾಲು ಮಿರರ್ ಮುಂದೆ ಅದು ಎಲ್ಲ ಹೇಳ್ತಾ ಇರ್ತೀನಿ. ಸೂಪರ್ ಮ್ಯಾಮ್. ಇವತ್ತಿನ ವರ್ಕ್ಶಾಪ್ನಲ್ಲಿ ಕಲಿತಿರೋ ನೀವು ಒಂದು ಒಳ್ಳೆ ವಿಚಾರವನ್ನು ತಿಳಿಸ್ಬೋದಾ? ದುಡ್ಡು ಕೊಡ್ತಾ ಇದ್ವಿ ಹೇರಳವಾಗಿ. ಯಾರು ಕೇಳಿದ್ರು ನಮ್ದು ಯೋಚನೆನೇ ಮಾಡ್ತಿರ್ಲಿಲ್ಲ, ಕೊಡೋದೇ ಕೊಡೋದು. ಹಂಗಾಗಿ ನಾವು ಉಳಿಸ್ಕೊಳಕ್ಕಾಗಿಲ್ಲ. ಈಗ ಕೊಡಬಾರ್ದು ಅನ್ನೋದು ಕಲ್ತಿದ್ದೀರಾ? ಕಲ್ತಿದ್ದೀವಿ. ಸೂಪರ್ ಮ್ಯಾಮ್. ನೀವು 100% ಶ್ರೀಮಂತರ ಆಗ್ತೀರಾ ಅನಿಸುತ್ತೆ? ಪಕ್ಕ 100%. ಗುರುಗಳ ಈ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಈ ಪ್ರಪಂಚದ ಎಲ್ಲ ಜನರಿಗೂ ಬೇಕನ್ಸುತ್ತಾ? ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಬ್ಬರಿಗೂ ಬೇಕನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಮೊದಲೇ ಸಿಗಬೇಕಾಗಿತ್ತು. ನಾನು ಟೈಲರಿಂಗ್ ಮಾಡ್ತೀನಿ, ಎಷ್ಟೊಂದು ದುಡ್ಡು ವೆಚ್ಚ ಮಾಡಿದ್ದೀನಿ ಗೊತ್ತಿಲ್ಲ. ಅದೆಲ್ಲ ಬರೀತಿದ್ದೆ ನಾನು. ಹಾಗಿದ್ರೆ ಎಷ್ಟು ಮಾಡಿದ್ದೀನಿ ಅಂತ ಈಗ ಲೆಕ್ಕ ಇಲ್ಲ. ಮೊದಲು ಇವ್ರು ಹಿಂಗೆ ಹೇಳ್ಕೊಡೋರು ಇದ್ರೆ ನಾನು ಮೊದಲಿಂದ ಬರೀತಿದ್ದೆ ನನಗೆ ಎಷ್ಟು ಬಂತು ಹೇಳಿ. ಈಗೆಲ್ಲ ಲೆಕ್ಕ ಹಿಡಿತಿದ್ದೀರಾ? ಪಕ್ಕ ಶ್ರೀಮಂತರಾಗೋದು 100% ಗ್ಯಾರಂಟಿಯಲ್ಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಎಲ್ಲಿಂದ ಬಂದಿದ್ದೀರಾ? ಈ ಗುರುಗಳ ಪರಿಚಯ ನಿಮಗೆ ಹೇಗಾಯ್ತು ಮ್ಯಾಮ್? ಫ್ರೆಂಡ್ ಕರ್ಕೊಂಡು ಬಂದಿದ್ದಾರೆ. ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ ಫಾಲೋ ಮಾಡಿ ನಿಮ್ಗೆ ಆಗಿರೋ ಒಂದು ಒಳ್ಳೆ ಅನುಭವ ತಿಳಿಸ್ಬೋದಾ? ಫಸ್ಟ್ ಟೈಮ್ ಬಂದಿದ್ದೀರಾ? ಫುಲ್ ನಂಬಿಕೆಯಲ್ಲಿ ಆಗಿ. ಓಕೆ, ಚೆನ್ನಾಗಿದೆ. ಸೂಪರ್. ಇವತ್ತಿನ ವರ್ಕ್ಶಾಪ್ನಲ್ಲಿ ನೀವು ಕಲ್ತಿರೋ ಒಂದು ಒಳ್ಳೆ ವಿಚಾರ ತಿಳಿಸ್ಬೋದಾ? ನಾವು ದುಡ್ಡನ್ನು ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಅದನ್ನ ಮೇಲೆ ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೂ ನಾವು ಜಾಯ್ನ್ ಆಗ್ತೀವಿ. ಓಕೆ. ಈ ಗುರುಗಳು ನಿಮಗೆ 10 ವರ್ಷದಿಂದ ಸಿಕ್ಕಿದೆ, ನಿಮ್ಮ ಲೈಫ್ ಹೇಗಿರ್ತಿತ್ತು? ಚೆನ್ನಾಗಿರ್ತಿತ್ತು. ಇನ್ನೂ ಅನಿಸುತ್ತೆ ಚೆನ್ನಾಗಿರ್ತಾರೆ. ಭಾಳ ಲೇಟ್ ಆಗಿ ಸಿಕ್ಕ ನಮ್ಗೆ ಮೊದಲು ಸಿಕ್ಕಿದೆ, ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಈ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಪ್ರಪಂಚದ ಎಲ್ಲ ಜನರಿಗೂ ಬೇಕನ್ಸುತ್ತಾ? ಹೌದು, 100% 100% ಬೇಕಾಗುತ್ತೆ. ನೀವು 100% ಶ್ರೀಮಂತರ ಆಗ್ತೀರಾ ಅನ್ಸುತ್ತಾ? 100% ಡೆಫಿನೆಟ್ಲಿ ಗ್ಯಾರಂಟಿಯಲ್ಲಿದೆ. 100%. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಎಲ್ಲಿಂದ ಬಂದಿದ್ದೀರಾ? ಮಂಗಳೂರಿಂದ. ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ಯೂಟ್ಯೂಬ್. ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ ಫಾಲೋ ಮಾಡಿ ನಿಮ್ಗೆ ಆಗಿರೋ ಒಳ್ಳೆ ಅನುಭವ ತಿಳಿಸ್ಬೋದಾ? ತುಂಬ ಒಳ್ಳೆಯದಾಗಿದೆ. ನಾನಂದರೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನನಗೆ ಸ್ವಲ್ಪ ಆದಾಯ ತುಂಬ ಕಮ್ಮಿ ಇತ್ತು. ಈಗ ಸಖತ್ತಾಗಿದೆ, ಸೂಪರ್ ಆಗಿದೆ. ಅಫರ್ಮೇಷನ್ ಫಾಲೋ ಮಾಡ್ತಿದ್ದೀರಾ? ಅಲ್ಲಿ ಫೋನು ಮಾಡ್ತಾಯಿದ್ದೀನಿ, ಮರಳಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಮಾಡ್ತಾಯಿದ್ದೀನಿ. ಆಮೇಲೆ ಈ ಗುರುಗಳು ಏನೋ ದೇವರು ನಮಗೆ ಒಂದು ಅಂದರೆ ಅವತಾರ ಪುರುಷ ಈಗಿನ ಇದರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ದೇವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅಂದರೆ ಈಗ ಬೆಳಗ್ಗೆಯಿಂದ ಈಗ ಕ್ಲಾಸ್ ನಡೀತಾ ಇತ್ತು. ಅದರಲ್ಲಿ ನನಗೆ ತುಂಬ ಅವ್ರದ್ದು ಇಷ್ಟ ಆಗಿದೆ. ಅಂದರೆ ಮಕ್ಕಳು ಅಪ್ಪ ಅಮ್ಮನನ್ನು ಒಳ್ಳೆ ರೀತಿ ನೋಡಬೇಕು. ಅನಾಥಾಶ್ರಮ ಯಾರು ಕೂಡ ಹೋಗಬಾರ್ದು. ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಏನೋ ಇವರು ನನಗೆ ಒಂದು 10 ವರ್ಷದ ಮುಂಚೆನೇ ಸಿಗ್ತಾ ಇದ್ದಾರೆ. ನಾನು ಇಷ್ಟು ಕಷ್ಟಪಡ್ತಾ ಇರಲಿಲ್ಲ. ಅದು ನನಗೆ ತುಂಬ ಇಷ್ಟ ಆದ. ತುಂಬ ಹೇಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಿದೆ. ಅಂದರೆ ನಾನು ಒಂದು 3 ಮಂತ್ಸಿಂದ ಯೂಟ್ಯೂಬ್ ನೋಡ್ತಾ ಇದ್ದೆ ಅಷ್ಟೇ. ಅದು ಒಳ್ಳೆ ಅಂದರೆ ನನಗೆ ಆದಾಯ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ನನಗೆ. ಅದಲ್ಲದೆ ಲೋನ್ಸ್ ಕೆಲವೆಲ್ಲ ಮಾಡಿದೆ. ಈಗ ಅವರಾಗಿ ಕಾಲ್ ಮಾಡಿ ಲೋನ್ ಕೇಳ್ತಾ ಇದ್ದಾರೆ. ಏನೋ ಗುರುಗಳ ಒಂದು ಆಶೀರ್ವಾದವಂತಲೇ ಹೇಳಬೇಕು ನಾನು. ಖಂಡಿತವಾಗ್ಲೂ ಇರುತ್ತೆ ಮ್ಯಾಮ್. ತುಂಬ ಖುಷಿ ಆಯಿತು ಮ್ಯಾಮ್. ನಿಮಗೆ 100% ಶ್ರೀಮಂತರ ಆಗ್ತೀರಾ ಅನಿಸ್ತಾ? 100% ಡೆಫಿನೆಟ್ ಆಗಿ ಆಗ್ತೀನಿ. ಗುರುಗಳ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಈ ಪ್ರಪಂಚದ ಎಲ್ಲ ಜನರಿಗೂ ಬೇಕು. ಜನರಿಗೂ ಬೇಕು, ಎಲ್ಲ ಜನರಿಗೂ, ಪ್ರತಿಯೊಬ್ಬ ಮನೆಗೂ ಬೇಕು, ಪ್ರತಿಯೊಬ್ಬ ಮನುಷ್ಯರಿಗೂ ಬೇಕು. ಸೂಪರ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆಯದಾಗಲಿ ನಿಮಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.